ಹರೇ ಕೃಷ್ಣ ಎವರಿವನ್. ಭಗವದ್ಗೀತೆಯ 5ನೇ ಅಧ್ಯಾಯದ 23ನೇ ಶ್ಲೋಕವೇನು ಹೇಳುತ್ತಂದರೆ, ನಮ್ಮ ದೇಹ, ಮನಸ್ಸು, ಕೋಪ ಮತ್ತು ನಾಲಿಗೆ ಇವುಗಳ ಒತ್ತಡ ತುಂಬನೇ ಇರುತ್ತದೆ. ಆದ್ದರಿಂದ ನಮ್ಮ ಇಂದ್ರಿಯಗಳನ್ನು ಬಹಳ ಹತೋಟಿಯಲ್ಲಿಡಲು ಪ್ರಯತ್ನಿಸಬೇಕು. ಯಾರು ಕಟ್ಟುನಿಟ್ಟಾಗಿ ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟಿರ್ತಾರೋ ಅವರು ಎಂದಿಗೂ ತಮ್ಮ ಜೀವನದಲ್ಲಿ ಕುಗ್ಗುವುದಿಲ್ಲ. ಮತ್ತು ಕಣ್ಣು ಮತ್ತು ಬಾಯಿ ಮತ್ತು ಹೃದಯಗಳು ಅವರು ಎಂದಿಗೂ ಶೋಭೆಗೆ ಒಳಗಾಗುವುದಿಲ್ಲ. ಆದರೆ ಈ ಐಹಿಕ ದೇಹವನ್ನು ಬಿಡುವ ಮೊದಲೇ ನಾವು ನಿಯಂತ್ರಿಸುವುದನ್ನು ತುಂಬಾ ಅಭ್ಯಾಸ ಮಾಡಲೇಬೇಕು. ಯಾಕಂದರೆ ಯಾರು ನಿಯಂತ್ರಿಸುತ್ತಾರೋ ಅವರ ಜೀವನವು ತುಂಬಾ ಸುಖವಾಗಿರುತ್ತದೆ ಅಂತಂದು ಭಗವದ್ಗೀತೆ 23ನೇ ಶ್ಲೋಕವು ಹೇಳುತ್ತದೆ. ಹರೇ ಕೃಷ್ಣ ಎವರಿವನ್. ಹರೇ ಕೃಷ್ಣ ಎವರಿವನ್. ಭಗವದ್ಗೀತೆಯ 5ನೇ ಅಧ್ಯಾಯದ 23ನೇ ಶ್ಲೋಕವೇನು ಹೇಳುತ್ತಂದರೆ, ನಮ್ಮ ದೇಹ, ಮನಸ್ಸು, ಕೋಪ ಮತ್ತು ನಾಲಿಗೆ ಇವುಗಳ ಒತ್ತಡ ತುಂಬಾ ಇರುತ್ತದೆ. ಆದ್ದರಿಂದ ನಮ್ಮ ಇಂದ್ರಿಯಗಳನ್ನು ಬಹಳ ಹತೋಟಿಯಲ್ಲಿಡಲು ಪ್ರಯತ್ನಿಸಬೇಕು. ಯಾರು ಕಟ್ಟುನಿಟ್ಟಾಗಿ ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟಿರ್ತಾರೋ ಅವರು ಎಂದಿಗೂ ತಮ್ಮ ಜೀವನದಲ್ಲಿ ಕುಗ್ಗುವುದಿಲ್ಲ. ಮತ್ತು ಕಣ್ಣು ಮತ್ತು ಬಾಯಿ ಮತ್ತು ಹೃದಯಗಳು ಅವರು ಎಂದಿಗೂ ಶೋಭೆಗೆ ಒಳಗಾಗುವುದಿಲ್ಲ. ಆದರೆ ಈ ಐಹಿಕ ದೇಹವನ್ನು ಬಿಡುವ ಮೊದಲೇ ನಾವು ನಿಯಂತ್ರಿಸುವುದನ್ನು ತುಂಬಾ ಅಭ್ಯಾಸ ಮಾಡಲೇಬೇಕು. ಯಾಕಂದರೆ ಯಾರು ನಿಯಂತ್ರಿಸುತ್ತಾರೋ ಅವರ ಜೀವನವು ತುಂಬಾ ಸುಖವಾಗಿರುತ್ತದೆ ಅಂತಂದು ಭಗವದ್ಗೀತೆ 23ನೇ ಶ್ಲೋಕವು ಹೇಳುತ್ತದೆ. ಹರೇ ಕೃಷ್ಣ ಎವರಿವನ್.